ನಮ್ಮ ಕೇರಳದಿಂದ ಕೊಡಗು ಜಿಲ್ಲೆಯ ತಡಿಯಾಂಡಮೂಲ್ ಚಾರಣಕ್ಕೆ ಆಗಮಿಸಿದ ಮತ್ತು ಆಗಮಿಸಿ ನಾಪತ್ತೆಯಾಗಿದ್ದ ಶರಣ್ಯ ಈಗ ಪತ್ತೆಯಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕೊಡಗು ಜಿಲ್ಲೆಯ ತಡಿಯಾಂಡಮೂಲ್ ಶಿಖರಕ್ಕೆ ಚಾರಣಕ್ಕಾಗಿ 2026 ಏಪ್ರಿಲ್ 2ನೇ ತಾರೀಕಿಗೆ ಅವರು ಬಂದಿದ್ರು. ಸುಮಾರು 15 ಚಾರಣಗಾರರೊಂದಿಗೆ ಅವರು ಚಾರಣಕ್ಕೆ ಹೋಗಿದ್ರು. ಸುಮಾರು 4 ಕಿಲೋಮೀಟರ್ ಚಾರಣ ಇತ್ತು. ಚಾರಣಗರೆಲ್ಲರೂ ಮೂಲ ನೆಲೆಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಅವರು ಬಂದಿರಲಿಲ್ಲ. ಅವರು ದೂರವಾಣಿ ಮುಖಾಂತರ ಹೋಮ್ ಸ್ಟೇಲ್ ವಾಸ ಮಾಡ್ತಾ ಇದ್ರು. ನನಗೆ ದಾರಿ ತಪ್ಪಿ ಹೋಗಿದೆ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ರು. ಅದಾದ ತಕ್ಷಣ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯೋನ್ಮುಖರಾದರು. ಸುಮಾರು 5 ತಂಡವನ್ನು ಮಾಡಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಸಿದ್ರು. ಪೊಲೀಸರಿಗೂ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ನಾನು ದಾವಣಗೆರೆಯಲ್ಲಿ ಉಪಚುನಾವಣೆಯಲ್ಲಿ ವ್ಯಸ್ತನಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ PCF ಅವರು, ನಮ್ಮ ಹಿರಿಯ ಅಧಿಕಾರಿಗಳು ನನಗೆ ದೂರವಾಣಿ ಮುಖಾಂತರ ಮಾತನಾಡಿ ಈ ರೀತಿ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ನಾನು ತತ್ಕ್ಷಣವೇ ಇವತ್ತು ಶೋಧ ಕಾರ್ಯ ಇವತ್ತು ನೀವೆಲ್ಲ ಒಳ್ಳೆ ರೀತಿಯಿಂದ ತಕ್ಷಣವೇ ಮಾಡಬೇಕು, ಮತ್ತೆ ಎಲ್ಲಿದ್ದಲ್ಲಿ ಆ ಒಂದು ಮಹಿಳೆಗೆ ಪತ್ತೆ ಹಚ್ಚಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೆ. ನಿಮ್ಗೆ ಎಷ್ಟು ಜನ ಸಿಬ್ಬಂದಿಗಳ ಅವಶ್ಯಕತೆ ಬೇಕಾಗಿದೆ ಅದೆಲ್ಲವನ್ನು ತೆಗೆದುಕೊಳ್ಳಿ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳಿ ಅಂತ ಹೇಳಿ ನಾವು ಹೇಳಿದ್ದೇವೆ. ಅದಾದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ದೂರವಾಣಿ ಮುಖಾಂತರ ನನಗೆ ಮಾತನಾಡಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ರು ಮತ್ತು ಆದಷ್ಟು ಬೇಗ ಆ ಮಹಿಳೆಗೆ ಪತ್ತೆ ಹಚ್ಚಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಅದರ ಜೊತೆಯಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಮಾನ್ಯ KC ವೇಣುಗೋಪಾಲ್ ರವರು ಸಹಿತ ಬಹಳ ಅತ್ಯಂತ ಕಳಕಳಿಯಿಂದ ನನಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಇವತ್ತು ಕೇರಳದ ಆ ಯುವತಿ ಏನಿದ್ದಾರೆ, ಆ ಯುವತಿಗೆ ಶರಣ್ಯ ಅನ್ನಂತವರಿಗೆ ಯಾಕೆ ದಾರಿ ತಪ್ಪಿ ಹೋಗಿದ್ದಾರೆ, ಅವರಿಗೆ ಎಲ್ಲಿದ್ದಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಶೋಧ ಮಾಡಬೇಕು ಅನ್ನುವಂತ ಒಂದು ಮಾತನ್ನು ಅವರು ಹೇಳಿದ್ರು. ಹೀಗಾಗಿ ನಮ್ಮ ಬರೀ ಅರಣ್ಯ ಇಲಾಖೆ ಅಷ್ಟೇ ಅಲ್ಲ, ನಕ್ಸಲ್ ನಿಗ್ರಹ ದಳ, ಪೊಲೀಸರು ಮತ್ತೆ ಸ್ಥಳೀಯ ಬುಡಕಟ್ಟು ಸಮುದಾಯದವರು ಸಹಿತ ಇದಕ್ಕೆ ನಮಗೆ ಸಂಪೂರ್ಣವಾದಂತಹ ಬೆಂಬಲ ಕೊಟ್ಟರು, ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟರು. ಹೀಗಾಗಿ ಮೊನ್ನೆ ಅಂದ್ರೆ 3ನೇ ತಾರೀಕಿಗೆ 4ನೇ ತಾರೀಕಿಗೆ ಬೆಳಿಗ್ಗೆ ಅಷ್ಟೇ ಅಲ್ಲ, ರಾತ್ರಿ ಸಹಿತ ಇವತ್ತು ಥರ್ಮಲ್ ಡ್ರೋನ್ ಮುಖಾಂತರ ಇವತ್ತು ಶೋಧ ಕಾರ್ಯ ನಮ್ಮ ಅಧಿಕಾರಿಗಳು ಮುಂದುವರಿಸಿದ್ರು. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಹೆಚ್ಚಿನ 40 ಸಿಬ್ಬಂದಿಗಳನ್ನು ನಾನು ನಿಯೋಜನೆ ಮಾಡಲಿಕ್ಕೆ ಹೇಳಿದ್ದೆ. ಸುಮಾರು 9 ತಂಡಗಳು ಸತತವಾಗಿ ಕಾರ್ಯಾಚರಣೆ ಮಾಡಿ ಇವತ್ತು ಯಶಸ್ವಿಯಾಗಿ ಆ ಮಹಿಳೆ ಶರಣ್ಯ ಅವರಿಗೆ ಪತ್ತೆ ಹಚ್ಚಿದ್ದಾರೆ. ಪತ್ತೆ ಹಚ್ಚಿ ಈಗ ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಅವರಿಗೆ ಅವರ ಮನೆಗೆ ಬಿಟ್ಟು ಬರಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಹಾಗೆ ಇವತ್ತು ಏನು ಅವರ ಶೋಧನೆಗೆ ಹಗಲಿರುಳು ಶ್ರಮ ಮಾಡಿದಂತ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೂ, ಪೊಲೀಸ್ ಸಿಬ್ಬಂದಿಗಳಿಗೂ, ಆಂಟಿ ನಕ್ಸಲ್ ನಿಗ್ರಹ ದಳದವರಿಗೂ, ಬುಡಕಟ್ಟು ಸಮುದಾಯದವರಿಗೂ, ಸ್ಥಳೀಯ ಎಲ್ಲಾ ಜನರಿಗೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೆ ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಚಾರಣ ಏನಿದೆ ಕೊಡಗಿನಲ್ಲಿ ಅತ್ಯಂತ ಎತ್ತರದ ಶಿಖರ ಇರುವಂತಹ ಒಂದು ಚಾರಣ. ಹೀಗಾಗಿ ಚಾರಣಕ್ಕೆ ಹೋಗಿದ್ದವರು ತಮ್ಮ ಸುರಕ್ಷತೆ ಆಗಲಿ, ಗೈಡ್ ಇದ್ರು, ನೇಚರ್ ಗೈಡ್ ಜೊತೆಯಲ್ಲೇ ಇದ್ರು. ಆದರೆ ಇವತ್ತು ನಾನು ಆ ಒಂದು ಮಹಿಳೆ ಜೊತೆಯಲ್ಲೂ, ನಮ್ಮ ಶರಣ್ಯ ಜೊತೆಯಲ್ಲೂ ನಾನು ಮಾತನಾಡಿದೆ. ಅವರು ಲವಲವಿಕೆಯಿಂದ ಇದ್ದಾರೆ, ಖುಷಿಯಿಂದ ಇದ್ದಾರೆ. ಹೀಗಾಗಿ ಅವರಿಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಇದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ KC ವೇಣುಗೋಪಾಲ್ ರವರು ಅವರೇನು ಕಳಕಳಿ ಒಂದು ತೋರಿಸಿದ್ದಾರೆ. ಅವರಿಗೇನೋ ಒಂದು ಈ ಶೋಧ ಕಾರ್ಯ ಅತಿ ಶೀಘ್ರದಲ್ಲಿ ಆಗಬೇಕು ಅನ್ನುವಂಥದ್ದು ಏನು ಅವರು ನಮಗೆ ಪದೇ ಕಾಲಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ.